ಗೌರಿ ಶಕ್ಕಿ ನಿರ್ದೇಶನದ ಸಿನಿಮಾ ಮೈ ಡಾರ್ಲಿಂಗ್ ಚಿತ್ರದ ಸ್ಟಾರ್ ಲಾಂಚಿಂಗ್ ಬೆಂಗಳೂರಿನ ಗರುಡ ಮಾಲ್ನಲ್ಲಿ ನಡೆಯಿತು. ಈ ಕಾರ್ಯಕ್ರಮ ತುಂಬಾನೇ ಕಲರ್ಫುಲ್ ಆಗಿತ್ತು. ಗೌರಿ ಶಕ್ಕಿ ಚೊಚ್ಚಲ ನಿರ್ದೇಶನದ ಈ ಸಿನಿಮಾದಲ್ಲಿ ಮೂವರು ನಟರು ಆಕ್ಟ್ ಮಾಡ್ತಾ ಇದ್ದಾರೆ. ಅವರು ಈ ಹಿಂದೆ ಟಿವಿ ಆಂಕರ್ ಆಗಿ ಗುರುತಿಸಿಕೊಂಡವರು. ಸಿನಿಮಾವನ್ನೇ ಉಸಿರಾಗಿಸಿಕೊಂಡ ಅವರು ಇದೀಗ ಸಿನಿಮಾ ಮಾಡೋಕೆ ಹೊರಟಿದ್ದಾರೆ. ತಮ್ಮ ಹೊಸ ಪ್ರಯತ್ನದ ಮೂಲಕ ಹೊಸ ಪ್ರತಿಭೆಗಳ ಅನ್ವೇಷಣೆ ಮಾಡಿದ್ದಾರೆ. ಇದು ಸಿನಿಮಾ ಮೈ ಡಾರ್ಲಿಂಗ್ ಸಿನಿಮಾದ ಸ್ಟೋರಿ. ಅಪ್ಪಾಜಿ ಸೈಲೆಂಟ್ ಅವರು ಚೆನ್ನಾಗಿ ಪಟ್ಟಿ ಹೊಡ್ಕೊಂಡಿರ್ತಾರೆ, ಅದಕ್ಕೆ ಹೋಗೋಣ ಸುಮ್ಮನೆ. ಅದೇ ಫ್ರೆಂಚ್ ಬಿಯರ್ಡ್ ಗ್ಲಾಸ್ ಹಾಕೊಂಡು ಟಿವಿಲಿ ಹೀರೋಗಳು ಇಂಟರ್ವ್ಯೂ ಮಾಡ್ತಾರೆ. ಅದೇ ಓತಾಗಟ ಟಿವಿಲಿ ಹುಡುಗಿರು ಮಾತಾಡ್ಸ್ಕೊಂಡು ಅಯ್ಯಪ್ಪನ ಅವರು ಫಿಲಮ್ ಮಾಡ್ತಾರೆ, ಸಿನಿಮಾ ಮಾಡ್ತಾರ. ಟಿವಿನೇನು ಬಿಟ್ಬಿಟ್ರಾ? ಟಿವಿನ ಬಿಟ್ಟು ಸುವರ್ಣ ಸೇರಿ ಸುವರ್ಣ ಬಿಟ್ಟು ಸಿನಿಮಾ ಮಾಡಬೇಕು. ಚೊಚ್ಚಲ ಚಿತ್ರದ ಬಗ್ಗೆ ಪ್ರಸ್ತುತಪಡಿಸ್ತಾ ಇರೋ ಗೌರಿ ಶಕ್ಕಿ, ಖುಷಿ ವ್ಯಕ್ತಪಡಿಸ್ತಾ ಇರೋ ನಟ ನಟಿಯರು. ಇದು ಸಿನಿಮಾ ಮೈ ಡಾರ್ಲಿಂಗ್ ನ ಸ್ಟಾರ್ ಲಾಂಚಿಂಗ್. ಟಿವಿ ನೈನಲ್ಲಿ ಇದ್ರು ಎಕ್ಸಾಂಪಲ್ ಹೀರೋಗಳನ್ನ ಪರಿಚಯ ಸ್ಟಾರ್ಟ್ ಮಾಡಿದ್ರೆ ಇವೆಲ್ಲ ಮಾಡಲೇಬೇಕಾಗುತ್ತೆ. ಇದು ಸೆಕೆಂಡ್ ಫಿಲಮ್. ಕ್ಯಾರೆಕ್ಟರ್ ಹೆಸರು ಸವಿತಾ ಮಂಜು. ಆಕ್ಚುಲಿ ಗೌರಿ ಶಕ್ಕಿ ಸರ್ ಈ ಹಿಂದೆ ಟಿವಿ ಪತ್ರಕರ್ತರಾಗಿದ್ದ ಗೌರಿ ಶಕ್ಕಿ ಈಗ ಚಿತ್ರ ನಿರ್ದೇಶನಕ್ಕೆ ಇಳಿದಿದ್ದಾರೆ. ಅಕ್ಕಿಯ ಚೊಚ್ಚಲ ನಿರ್ದೇಶನದ ಚಿತ್ರ ಸಿನಿಮಾ ಮೈ ಡಾರ್ಲಿಂಗ್ ನ ಮುಹೂರ್ತಕ್ಕೆ ಕ್ಷಣಗಣನೆ ಶುರುವಾಗಿದೆ. ಚಿತ್ರಕ್ಕೆ 3 ನಟಿಯರನ್ನ ಆಯ್ಕೆ ಮಾಡಲಾಗಿದ್ದು, ಬೆಂಗಳೂರಿನ ಗರುಡ ಮಾಲ್ನಲ್ಲಿ ಸ್ಟಾರ್ ಲಾಂಚಿಂಗ್ ಕಾರ್ಯಕ್ರಮದಲ್ಲಿ ಇವರನ್ನ ಪರಿಚಯಿಸಲಾಯಿತು. ಸಿನಿಮಾ ಮೈ ಡಾರ್ಲಿಂಗ್ ಅನ್ನೋದು ನಾನು ಈಗಾಗಲೇ ಹೇಳಿರುವ ಹಾಗೆ ಸುಮಾರು ದಿನಗಳ ಕನಸಿನ ಕೂಸದು. ಅದು ಒಂಥರ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ, ಆ ಪಾತ್ರಗಳೆಲ್ಲ ಅದರಲ್ಲಿ ಸತ್ಯ, ವಿಶ್ವ, ದೇವಯಾನಿ, ಆಮೇಲೆ ಆದರ್ಶ್, ಬಸವ ಪಾಟೀಲ್, ಈ ಥರ ಪಾತ್ರಗಳೆಲ್ಲ ಅದ್ರ ಜೊತೆ ಸುಮಾರು 5 ವರ್ಷಗಳ ಕಾಲ ಬದುಕಿದ್ದೀನಿ. ಇದು ಭಾಳ ವಿಚಿತ್ರ ಅನಿಸ್ಬೋದು ನಿಮಗೆಲ್ಲ, ಬಟ್ ಇದು ನಿಜ. ಆ ಪಾತ್ರಗಳ ಜೊತೆ ಬದುಕ್ತಿರ್ತೀನಿ, ಆ ಪಾತ್ರಗಳ ಜೊತೆ ಮಾತಾಡ್ತಿರ್ತೀವಿ. ಆ ಪಾತ್ರಗಳು ನನಗೆ ಹೆಂಗೆ ಅನ್ನಿಸ್ತು ಒಂದು ಹಂತಕ್ಕೆ ಅಂತಂದರೆ, ಆ ಪಾತ್ರಗಳನ್ನು ಬಂದು ಕೇಳ್ದಂಗೆ ನಮ್ಮ ಮುಕ್ತಿ ಯಾವಾಗ ಕೊಡ್ತೀಯ ಅನ್ನೋ ಥರ. ಸೊ ಮುಕ್ತಿ ಕೊಡಬೇಕಂದ್ರೆ ಒಂದೇ ಒಂದು ದಾರಿ ಅಂದರೆ ಸಿನಿಮಾ ಮಾಡಬೇಕು ಆ ಪಾತ್ರಗಳನ್ನ ಇಟ್ಕೊಂಡು. ಸೊ ಹೀಗಾಗಿ ನನ್ನ ಹತ್ರ ಬೇರೆ ಬೇರೆ ಕಥೆಗಳು ಕೂಡ ಇದ್ದು, ಬೇರೆ ಬೇರೆ ನಟರಿಗೆ, ಈಗಾಗಲೇ ಸ್ಟಾರ್ ಅನ್ಸ್ಕೊಂಡ ನಟರಿಗೂ ಕೂಡ ನನ್ನ ಹತ್ರ ಕಥೆಗಳಿದ್ದು. ಅದರೆಲ್ಲಕ್ಕಿಂತ ಮುಂಚೆ ನಾನು ಸಿನಿಮಾ ಮೈ ಡಾರ್ಲಿಂಗ್ ಯಾಕೆ ಮಾಡಬೇಕು ಅಂದ್ಕೊಂಡೆ ಅಂತಂದರೆ, ಇದು ತುಂಬ ದಿನಗಳಿಂದ ನನ್ನ ಜೊತೆಲಿ ಇದ್ದಂಥ ಕಥೆ ಒಂದು. ಎರಡನೇದು, ಹೊಸಬರ ಜೊತೆ, ಹೊಸ ತಂಡ ಜೊತೆ ಮೊದಲ ಪ್ರಯತ್ನ ಶುರು ಮಾಡಬೇಕು ಅನ್ನೋದು ಮುಖ್ಯವಾಗಿ ಒಂದು ಆಶಯ ಇತ್ತು. ಹೀಗಾಗಿ ಸಿನಿಮಾ ಮೈ ಡಾರ್ಲಿಂಗ್ ಅನ್ನೋ ಸಿನಿಮಾನ ಅನೌನ್ಸ್ ಮಾಡಿದ್ವಿ. ಕೆಲವು ದಿನಗಳಲ್ಲಿ ಮುಹೂರ್ತ ಕೂಡ ಆಗುತ್ತೆ. ಈ ತಿಂಗಳ ಅಂತ್ಯದಲ್ಲಿ ಚಿತ್ರದ ಮುಹೂರ್ತ ನೆರವೇರುತ್ತೆ. ಚಿತ್ರದ ನಾಯಕಿಯಾಗಿ ಚಂದನಾ ದೇವರಾಜ್, ಮಂಜುಳಾ ಹಾಗೂ ರಾಜ್ ಮ್ಯೂಸಿಕ್ನ ನಿರೂಪಕಿ ಮಾನಸ ಆಯ್ಕೆಯಾಗಿದ್ದಾರೆ. ಇನ್ನು ಇವರಿಗೆ ನಾಯಕರಾಗಿ ವಿಹಾರ್, ಶಶಿ ದೇಶಪಾಂಡೆ, ಶ್ರೇಯಸ್, ಮನೋಜ್ ಆಯ್ಕೆಯಾಗಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ದಿಸ್ ಮೂವಿ. ಆ್ಯಂಡ್ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇವತ್ತು ಈ ಒಂದು ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಟ ನಟಿಯರು ರ್ಯಾಂಪ್ ವಾಕ್ ಮಾಡಿ ಗಮನ ಸೆಳೆದ್ರು. ಅಲ್ಲದೆ ಅಕ್ಕಿ ಕೂಡ ರ್ಯಾಂಪ್ ಮೇಲೆ ವಾಕ್ ಮಾಡಿದ್ರು. ಇದೇ ವೇಳೆ ಚಿತ್ರದ ನಾಯಕ ನಾಯಕಿಯರು ಮಸ್ತ್ ಡ್ಯಾನ್ಸ್ ಮಾಡಿ ಪ್ರೇಕ್ಷಕರನ್ನ ರಂಜಿಸಿದ್ರು. ಸೆರಗಿಗೆ ಹಾಕಳ್ರಿ ಗುಂಡು ಪಿನ್ನು.
ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು, ನಿರ್ದೇಶಕರು, ನಿರ್ಮಾಪಕರು ಭಾಗಿಯಾಗಿದ್ರು. ಸ್ಯಾಂಡಲ್ವುಡ್ನಲ್ಲಿ ಗೌರಿ ಶಕಿ ತಮ್ಮ ಚೊಚ್ಚಲ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಅಲ್ಲದೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಮೊದಲ ಚಿತ್ರದಲ್ಲಿ ಅಕ್ಕಿಗೆ ಜಯ ಸಿಗ್ಲಿ ಅನ್ನೋದು ಅಭಿಮಾನಿಗಳ ಆಶಯ. ಕ್ಯಾಮರಾಮನ್ ಸದಾನಂದ್ ಜೊತೆ ಶಂಶೇರ್ ಬುಡೋಳಿ, ರಾಜ್ ನ್ಯೂಸ್, ಬೆಂಗಳೂರು. ಇನ್ನಷ್ಟು ಕಲರ್ಫುಲ್ ಸುದ್ದಿಗಳನ್ನ ಕೊಡ್ತೀನಿ ಆಫ್ಟರ್ ಎ ಟೈನಿ ಬ್ರೇಕ್.